ಕರ್ನಾಟಕ ಸರ್ಕಾರಕ್ಕೆ ಬೆಂಗಳೂರಿನ ಸೆಕೆಂಡ್ ಏರ್ಪೋರ್ಟಿಗೆ ಸಂಬಂಧಿಸಿದಂತೆ ಒಂದು ಸ್ವಲ್ಪ ಕ್ಲಾರಿಟಿ ಬಂದಂಗಿದೆ. ಯಾಕೆ ಅಂದರೆ ಈ ಗುರುವಾರ ಕರ್ನಾಟಕ ಸರ್ಕಾರದಿಂದ ಟೋಟಲಾಗಿ 3 ಪೊಟೆನ್ಷಿಯಲ್ ಲೊಕೇಶನ್ಸು ಸೆಕೆಂಡ್ ಏರ್ಪೋರ್ಟಿಗೆ ಯಾವ್ದು ಸೂಟೇಬಲ್ ಅಂತ ಯೂನಿಯನ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ಗೆ ಕಳಿಸಿದ್ದಾರೆ. 3 ಲೊಕೇಶನ್ನ ಫೈನಲೈಸ್ ಮಾಡಿ. ಈ 3 ಏರ್ಪೋರ್ಟ್ ಲೊಕೇಶನ್ಸಲ್ಲಿ 2 ಲೊಕೇಶನ್ನು ಕನಕಪುರ ರೋಡಲ್ಲೇ ಇದೆ, ಬೆಂಗಳೂರು ಸೌತಲ್ಲಿ. ಇದು ಕರೆಕ್ಟಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಆಪೋಸಿಟ್ ಸೈಡಲ್ಲಿದೆ. ಇದು ಬೆಂಗಳೂರಿಗೆ ಸೆಂಟರ್ಲಿ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದನ್ನ ಲೊಕೇಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿಲ್ಲ. ಏನು ಹೇಳಿದ್ದಾರೆ ಅಂದರೆ ಬೆಂಗಳೂರು ಅರ್ಬನ್ನಲ್ಲಿ, ರಾಮನಗರ ಡಿಸ್ಟಿಕ್ಕಲ್ಲಿ, ಈರೋಹಳ್ಳಿ ಹತ್ರ ಗ್ರೀನ್ ಲೈನಿಂದ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರ್ಬೋದು ಈ 2 ಲೊಕೇಶನ್ಸ್ ಅಂತ ಹೇಳಿದ್ದಾರೆ. ಆ 2 ಲೊಕೇಶನ್ನ ಮೆಜರ್ಮೆಂಟ್ಗಳು 4800 ಎಕರೆ ಒಂದು, 5000 ಎಕರೆ ಒಂದು, 2 ರೆಸ್ಪೆಕ್ಟಿವ್ಲಿ ಈ ಥರ ಕೊಟ್ಟಿದ್ದಾರೆ. ಇಷ್ಟು ಏರಿಯಾ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂತ. 3ನೇ ಲೊಕೇಶನ್ ಬಂದು ಕುಣಿಗಲ್ ರೋಡ್ ಹತ್ರ, ನೆಲಮಂಗಲಗೆ ಹತ್ರ, ಅಲ್ಲಿ ಒಂದು ಲೊಕೇಶನ್ನ ಐಡೆಂಟಿಫೈ ಮಾಡಿದ್ದಾರೆ, 5200 ಎಕರೆ. ಈ ಒಂದು ಪ್ರಪೋಸಲ್ಲಿ ನಾವು 4500 ಎಕರೆ ಮಿನಿಮಮ್ ಕೊಡ್ತೀವಿ ಏರ್ಪೋರ್ಟ್ಗೆ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಲೇಮ್ ಮಾಡಿದೆ. ಈಗ ಪ್ರೋಟೋಕಾಲ್ ಪ್ರಕಾರ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮಿನಿಸ್ಟ್ರಿ ಕಡೆಯಿಂದ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI ಅವ್ರೇನು ಮಾಡ್ತಾರೆ ಅಂದರೆ ಬಂದು ಈ ಲೊಕೇಶನ್ನ ಅನಲೈಸ್ ಮಾಡ್ತಾರೆ. ಈ ಅನಾಲಿಸಿಸಲ್ಲಿ ಏನಿರುತ್ತೆ ಅಂದರೆ ಈ ಟೀಮ್ ಬಂದು ಫೈನಾನ್ಷಿಯಲ್ ಫೀಸಿಬಿಲಿಟಿನ ಸ್ಟಡಿ ಮಾಡುತ್ತೆ. ಸ್ಟಡಿ ಮಾಡಿ ರಿಪೋರ್ಟ್ನ ಮಿನಿಸ್ಟ್ರಿಗೆ ಕೊಡುತ್ತೆ. ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೂ ಆನ್ ದ ಅದರ್ ಸೈಡ್ ಆಫ್ ದ ಕಾಯಿನ್ ಏನು ನೋಡ್ತಾರೆ ಅಂದರೆ ಇದರಿಂದ ಎಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಸ್ಟೇಟ್ಗಾಗ್ಬೋದು ಸೆಂಟ್ರಲ್ಗಾಗ್ಬೋದು ಅಂತಲೂ ನೋಡ್ತಾರೆ. ಅದಲ್ಲದೆ ಈ ಪ್ರಾಜೆಕ್ಟಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ಈ ಟೀಮ್ ಅನಲೈಸ್ ಮಾಡುತ್ತೆ. ಇದು ಒಂದು ಪ್ರೋಟೋಕಾಲ್ ವೈಸ್ ಹೋಗುತ್ತೆ. ಈ ಸರಿ ಕಳಿಸಿರೋ ಲೊಕೇಶನಲ್ಲಿ ಬೆಂಗಳೂರು ಸಿಟಿ ಸೆಂಟರಿಂದ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ ಎಲ್ಲ ಲೊಕೇಶನ್ಸ್ಗಳು. ಮತ್ತು ಎಲ್ಲ ನ್ಯಾಷನಲ್ ಹೈವೇಗಳಿಗೂ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಮತ್ತು ಬೆಟರ್ ಕನೆಕ್ಟಿವಿಟಿಗೂ ಎಲ್ಲ ಕೂಡ ಸೂಟೇಬಲ್ ಆಗಿರೋಂಥ ಲೊಕೇಶನ್ಗಳನ್ನ ಚೂಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಕಳಿಸಿದೆ. ಕರ್ನಾಟಕ ಸ್ಟೇಟಲ್ಲಿ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರೋಂಥ MB ಪಾಟೀಲ್ ಅವರು ಏನು ಹೇಳಿದ್ರು ಅಂದರೆ KAA ಅದರ ಕೆಪಾಸಿಟಿ ಲಿಮಿಟಿಗೆ ರೀಚ್ ಆಗಿದೆ. ಬೆಂಗಳೂರಿನ ಏರ್ ಸ್ಪೇಸ್ ಏನಿದೆ ಇದು ಹಂಚೋಗಿದೆ. ಯಾವ ಒಂದು ಏಜೆನ್ಸಿಗಳ ಜೊತೆ ಇದು ಶೇರ್ ಆಗುತ್ತೆ ಅಂತ ನೋಡೋದಾದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ BIAL ಜೊತೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡು, ಇಂಡಿಯನ್ ಏರ್ ಫೋರ್ಸ್ ಯಲಹಂಕ ಏರ್ಬೇಸ್ ಅವ್ರ ಜೊತೆ ನಮ್ಮ ಬೆಂಗಳೂರಿನ ಏರ್ ಸ್ಪೇಸ್ ಏನಿದೆ ಶೇರ್ ಆಗಿದೆ, ಅಂದರೆ ಹಂಚೋಗ್ಬಿಟ್ಟಿದೆ. ಏನೇ ಒಂದು ಡಿಸಿಷನ್ ಮಾಡಬೇಕು ಈ ಒಂದು ಏರ್ ಸ್ಪೇಸಲ್ಲಿ ಮತ್ತು ಏರ್ಪೋರ್ಟ್ ಬರೋದಾದ್ರೂ ಇವ್ರದ್ದೆಲ್ಲಾರ್ದು ಕನ್ಸಿಡರೇಷನ್ ಇಂಪಾರ್ಟೆಂಟ್ ಪಡ್ಕೊಳ್ಳುತ್ತೆ. ಬೆಂಗಳೂರಿಗೆ ಸೆಕೆಂಡ್ ಏರ್ಪೋರ್ಟ್ ಕೊಡೋದಕ್ಕೂ ಮುಂಚೆ BIAL ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನಿದೆ ಇವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಯೂನಿಯನ್ ಗೌರ್ಮೆಂಟ್ ಹತ್ರ. ಜುಲೈ 5ನೇ ತಾರೀಕು 2004 ಈ ಡೇಟಲ್ಲಿ ಮಾಡ್ಕೊಂಡಿದ್ದು. ಏನು ಅಂದರೆ ಈ ಡೇಟಿಂದ 2033ವರೆಗೂ ಯಾವುದೇ ಏರ್ಪೋರ್ಟು ಈ ಏರ್ ಸ್ಪೇಸ್ ಲಿಮಿಟಲ್ಲಿ ಬರೋ ಆಗಿಲ್ಲ, 150 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೂ. ಈ ಒಂದು ಏರ್ಪೋರ್ಟ್ ಏನಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅದರ 25th ಆ್ಯನಿವರ್ಸರಿವರೆಗೂ ಯಾವುದೇ ಹೊಸ ಏರ್ಪೋರ್ಟ್ಗಳು ಓಪನ್ ಆಗಂಗಿಲ್ಲ 150 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ. ಪಾಟೀಲ್ ಸಾಹೇಬರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಂದು ಅಗ್ರಿಮೆಂಟ್ನ ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಏನು ಅಂದರೆ ಈ ಒಂದು ಅಗ್ರಿಮೆಂಟು 2033ಕ್ಕೆ ಮುಗಿಯುತ್ತೆ. ಅದವರೆಗೆ ಏರ್ಪೋರ್ಟ್ನ 100 ಮಿಲಿಯನ್ ಪ್ಯಾಸೆಂಜರ್ಸ್ ಒಂದು ಟಾರ್ಗೆಟ್ನ ಅಚೀವ್ ಮಾಡುತ್ತೆ. ನಿಯರ್ಲಿ 10 ಕೋಟಿ ಜನರ ಒಂದು ಪ್ಯಾಸೆಂಜರ್ನ ಒಂದು ಟಾರ್ಗೆಟ್ ಇದೆ ಆ ಏರ್ಪೋರ್ಟ್ಗೆ, ಅದು ಕಂಪ್ಲೀಟ್ ಆಗುತ್ತೆ ಅಂತ. ನಾವು ಒಂದು ವೇಳೆ ಏನಾದರೂ ಈಗ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಯೋದಕ್ಕೆ ನಿಯರ್ಲಿ ಒಂದು 7ರಿಂದ 8 ವರ್ಷ ಬೇಕಾಗುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಏರ್ಪೋರ್ಟು ಕಂಪ್ಲೀಟ್ ಆಗಿರುತ್ತೆ. ಆಗ ಅದ್ರ ಟಾರ್ಗೆಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಈ ಒಂದು ಏರ್ಪೋರ್ಟು ಫಂಕ್ಷನಾಲಿಟಿಗೆ ಬರುತ್ತೆ. ಈ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನಾವು ಈ ಪ್ರಪೋಸಲ್ನ ಕೊಟ್ಟಿದ್ದೀವಿ ಅಂತ ಪಾಟೀಲ್ ಸಾಹೇಬರು ಅವರ ಒಪಿನಿಯನ್ನ ಶೇರ್ ಮಾಡಿದ್ರು. ಪ್ಯಾಸೆಂಜರ್ಗಳ ಗ್ರೋತ್ನ ನೋಡೋದಾದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು 2008ರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಪ್ಯಾಸೆಂಜರ್ನ ಟ್ರಾಫಿಕ್ಕು 9%ಗೆ ಇನ್ಕ್ರೀಸ್ ಆಗಿತ್ತು 2024ರಲ್ಲಿ. ಟೋಟಲಾಗಿ 4 ಕೋಟಿ ಜನ ಟ್ರಾವೆಲ್ ಮಾಡಿದರು. ಕಂಪೇರ್ ಮಾಡಿದ್ರೆ 2023ರಲ್ಲಿ ಬರೀ ಏನೊಂದು 3,70,00,000 ಜನ ಏನೋ ಟ್ರಾವೆಲ್ ಮಾಡಿದರು. ಇದನ್ನು BIAL
ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಅವರೇ ಕ್ಲಾರಿಫೈ ಮಾಡಿದರು. ಹಾಗಾಗಿನೇ ಕರ್ನಾಟಕ ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂದರೆ ಬೆಂಗಳೂರನ್ನ ಬೆಟರ್ ಕನೆಕ್ಟೆಡ್ ಆಗಿ ಇಡಬೇಕು ಪ್ರಪಂಚದ ಜೊತೆ ಅಂತ ಹೇಳಿ ಸೆಕೆಂಡ್ ಏರ್ಪೋರ್ಟಿಗೆ ಇನ್ನೂ ಜಾಸ್ತಿ ಒತ್ತಡ ಆಗ್ತಾ ಆ ಒಂದು ರಿಕ್ವೆಸ್ಟ್ನ ಫಾರ್ವರ್ಡ್ ಮಾಡಿದ್ದಾರೆ. ಈ ಲೊಕೇಶನ್ಗಳಿಗೆ ಮಿನಿಸ್ಟ್ರಿ ಆಫ್ ಏವಿಯೇಷನ್ ಕಡೆಯಿಂದ ಟೀಮ್ ಬಂದು ಅವರು ಇದನ್ನ ಫೈನಲೈಸ್ ಮಾಡಿದ ತಕ್ಷಣವೇ ಇದರ ಒಂದು ಡೀಟೇಲ್ಡು ಮ್ಯಾಪ್ ಆಗ್ಬೋದು, ಡೀಟೇಲ್ಡ್ ಲೊಕೇಶನ್ಸ್ ಆಗ್ಬೋದು, ಸರ್ವೆ ನಂಬರ್ಗಳಾಗ್ಬೋದು, ವಿಲೇಜ್ ನೇಮ್ಸ್ ಆಗ್ಬೋದು, ಎಲ್ಲನೂ ಪಬ್ಲಿಕ್ ಮಾಡ್ತಾರೆ. ಅದು ಆಗಿದ ತಕ್ಷಣವೇ ನಾನು ನಿಮಗೆ ಇದೇ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಯಾವುದೇ ಒಂದು ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಇನ್ನೂ ಸೆಕೆಂಡ್ ಏರ್ಪೋರ್ಟ್ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡಾಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲೇ ಇದೆ. ನೀವು ತಮ್ನೈಲ್ನಲ್ಲಿ ಹುಡುಕಿದ್ರೆ ಆರಾಮಾಗಿ ಸಿಕ್ಬಿಡುತ್ತೆ. ಆ ವಿಡಿಯೋನು ಕೂಡ ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.